ಪೂರ್ಣಗೊಂಡಿದ್ದಾವೆ, 9 ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿದ್ದಾವೆ. 34 ಕಾಮಗಾರಿಗಳು ಇನ್ನೂ ಪ್ರಾರಂಭವೇ ಆಗಿಲ್ಲ. ಇದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗಿರುವ ಸಂಗತಿ. ಆ 39 ಕಾಮಗಾರಿಗಳಲ್ಲಿ ಪ್ರಾರಂಭ ಆಗದೇ ಇರೋದಕ್ಕೆ ಇರುವ ಕಾರಣಗಳನ್ನು ಗುರುತಿಸಿ, ನಿವೇಶನದ ಸಮಸ್ಯೆ ಇದ್ದರೆ ಆ ಕಾಮಗಾರಿಯನ್ನು ರದ್ದುಪಡಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಉಳಿದಿದ್ದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸಬೇಕು ಅನ್ನುವಂಥದ್ದು ಆಗ್ರಹ ಇದೆ. ನಮ್ಮ 3 ಇಲಾಖೆಗಳು ನಡೆಯೋದು, ವಿಜೃಂಭಿಸೋದು ಸಂಭ್ರಮದ ಕಾಲದಲ್ಲಿ. ಕ್ರೀಡಾ ಚಟುವಟಿಕೆ ಆಗಬೇಕು ಅಂತ ಹೇಳಿದ್ರು ಸಂಭ್ರಮದ ಕಾಲ ಬೇಕು, ಸಾಂಸ್ಕೃತಿಕ ಚಟುವಟಿಕೆ ಆಗಬೇಕು ಅಂದರೂ ಸಂಭ್ರಮದ ಕಾಲ ಬೇಕು, ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅಂದರೂ ಸಂಭ್ರಮದ ಕಾಲ ಬೇಕು. ಕಳೆದ 6 ತಿಂಗಳಿಂದ ಕೋವಿಡ್-19 ಸಾಂಕ್ರಾಮಿಕ ರೋಗ ನಮ್ಮ ಸಂಭ್ರಮವನ್ನು ಕಸಿದಿದೆ. ಹಾಗಾಗಿ ಸಾರ್ವಜನಿಕ ರೂಪದಲ್ಲಿ ಹೆಚ್ಚಿನ ಚಟುವಟಿಕೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ನನಗೆ ವಿಶ್ವಾಸ ಇದೆ ಭಾಳ ಕಾಲ ಇದಿರೋದಿಲ್ಲ, ಕೆಲವು ತಿಂಗಳ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ಈ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು 17,000 ಕಲಾವಿದರಿಗೆ ತಲಾ 2,000 ರೂಪಾಯಿನಂತೆ ಅವ್ರ ಬ್ಯಾಂಕ್ ಖಾತೆಗೆ ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ಇಲಾಖೆ ವತಿಯಿಂದ ಮಾಡಿದ್ದೇವೆ. ಇಲ್ಲ ಒನ್ ಟೈಮ್. ಇದಲ್ಲದೆ ನಿವೃತ್ತ ಕಲಾವಿದರಿಗಿದ್ದಂಥ ಮಾಸಾಸನವನ್ನು 1,500 ರೂಪಾಯಿಂದ 2,000 ರೂಪಾಯಿಗೆ ಹೆಚ್ಚಳ ಮಾಡಿ ಕೊಡುವ ಕೆಲಸ ಮಾಡಿದ್ದೇವೆ. ಇದರ ನಡುವೆಲ್ಲೂ ಸಂಕಷ್ಟದಲ್ಲಿರುವಂಥ ತುಂಬ ಜನ ಕಲಾವಿದರು ಆರ್ಥಿಕ ನೆರವಿಗಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ನೆರವನ್ನು ನಮಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸಂಕಷ್ಟ ನಮ್ಗೆ ಅರ್ಥ ಆಗಿದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ನೆರವು ಕೊಡಬೇಕಾಗಿರೋ ಅನಿವಾರ್ಯತೆ ಇದೆ. ಸಮಾಜದಲ್ಲಿರುವಂಥ ಸಹೃದಯ ಬಂಧುಗಳು ಕೂಡ ಸಂಕಷ್ಟದಲ್ಲಿರುವವರ ನೆರವಿಗೆ ಹಿಂದೆ ಬಂದಿದ್ದೀರಿ, ಮುಂದೆಯೂ ಬರಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ. ಮತ್ತು ಆ ಥರದವ್ರನ್ನ ಗುರುತಿಸಿ ತೀರಾ ಆರ್ಥಿಕ ಸಂಕಷ್ಟದಲ್ಲಿರುವಂಥವರಿಗೆ ನೆರವು ಕೊಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಹಮ್ಮಿಕೊಳ್ತೀವಿ. ಅಲ್ಲ, 16,000 ಜನ ಹೇಳಿದ್ನಲ್ಲ, 17,000 ಜನ ಕಲಾವಿದರು ನಾವು ಕೊಟ್ಟಿರೋದು. ನಿವೃತ್ತ ಕಲಾವಿದರು ರಂಗಪ್ಪನವರೇ, ನಮ್ಮ ಆಯುಕ್ತರಲ್ಲೂ ನಿವೃತ್ತ ಕಲಾವಿದರು ಮಾಸಾಸನದ ಪಟ್ಟಿ ಕೂಡ ಕೇಳಿದರು. ಒಟ್ಟು ರಾಜ್ಯದಲ್ಲಿ ನಿವೃತ್ತ ಕಲಾವಿದರಿಗೆ ಮಾಸಾಸನದ್ದು, ತುಮಕೂರು ಜಿಲ್ಲೆ ನಿವೃತ್ತ ಕಲಾವಿದರಿಗೆ ಎಷ್ಟು ಜನ ಮಾಸಾಸನ ಸಿಗ್ತಾ ಇದೆ? ರಾಜ್ಯದ ಎಷ್ಟು? 710 ಜನ ಜಿಲ್ಲೆಯ, 710 ಜನ 716 ಜನ ಜಿಲ್ಲೆ. ರಾಜ್ಯದ ಮಾಹಿತಿ ಕೊಡಿಸ್ತೀನಿ ನಾನು. ನಿವೃತ್ತ ಮಾಸಾಸನ 14,000 ಜನರಿಗೆ ನಿವೃತ್ತ ಮಾಸಾಸನ ಹೋಗ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವರನ್ನ ಎಷ್ಟು ಪೆಂಡಿಂಗ್ ಇದೆ? 700 ಅರ್ಜಿಗಳು ಮಾತ್ರ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೊಂದು ಕಮಿಟಿ ಮಾಡಿದೆ. ಆ ಕಮಿಟಿಯಲ್ಲಿ ಅನುಮೋದನೆ ದೊರಕಿಸಿ ಕೊಟ್ಟ ನಂತರ ಅವರಿಗೂ ಮಾಸಾಸನ ಕೊಡೋ ಕೆಲಸ ಮಾಡ್ತೀವಿ, ಅರ್ಹರಿಗೆ. ರಾಜ್ಯದಲ್ಲಿ ಮಾಹಿತಿ ಅರ್ಜಿ ಎಷ್ಟಿದೆ ಜಿಲ್ಲೆಗೆ ಬಾಕಿ? ರಾಜ್ಯದ 700 ಇದೆ, ಜಿಲ್ಲೆದು ಅವ್ರ ಮಾಹಿತಿ ಇರಬೇಕು. ನಿಮ್ಗೆ ಅರ್ಜಿ ಬಂದಿರೋದು ನಿಮ್ಮ ಮೂಲಕನೇ ಕಳಿಸ್ಕೊಡೋದಲ್ವ? ಜಿಲ್ಲಾಧಿಕಾರಿಗಳಿಗೆ ನೋಡಿ ನಿಮ್ಮ ಹಂತದಲ್ಲಿ ಯಾವ್ದಾರು ಪೆಂಡಿಂಗ್ ಇದೆಯಾ ಅಂಥೇಳಿ
ಪೆಂಡಿಂಗ್ ಇದ್ದರೆ ಕಳಿಸ್ಕೊಡಿ. ಇತ್ತೀಚೆಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವರನ್ನ ಮತ್ತು ಕ್ರೀಡಾ ಖಾತೆ ಸಚಿವರನ್ನ ಭೇಟಿ ಮಾಡಿ ಬಂದೆ. ಅವರಲ್ಲಿ ಪ್ರವಾಸೋದ್ಯಮದ್ದು ನಮ್ಮದು ಪ್ರಾಜೆಕ್ಟ್ಗಳಿಗೆ ಅನುಮೋದನೆ ಕೊಡಬೇಕು ಅಂಥೇಳಿ ವಿನಂತಿ ಮಾಡಿದ್ದಾನೆ. ಸಭೆಯಲ್ಲಿ ಪ್ರಸ್ತಾಪ ಆದಂತೆ ಜೈನ್ ಸರ್ಕ್ಯೂಟು, ಕೋಸ್ಟಲ್ ಸರ್ಕ್ಯೂಟು, ಡೆಕ್ಕನ್ ಸರ್ಕ್ಯೂಟು, ಜೋಗ್ ಮತ್ತು ಚಿತ್ರದುರ್ಗ ಸರ್ಕ್ಯೂಟು ಇವೆಲ್ಲವೂ ಕೂಡ ಪೆಂಡಿಂಗಲ್ಲಿದ್ದಾವೆ. ಸಕಾರಾತ್ಮಕವಾಗಿರ್ತಕ್ಕಂಥ ಭರವಸೆ ಸಿಕ್ಕಿದೆ. ನನಗೆ ವಿಶ್ವಾಸ ಇದೆ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ಬೋದು ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮ ಪ್ರಶ್ನೆಗಳು ನೋಡಿ. ನಿಮಗೆ ಗೊತ್ತಿದ್ದಂತೆ ನಮ್ಮ ಇಲಾಖೆ 62%ಇಂದ 65%ನಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಇಡೀ ಕನ್ನಡ ಸಂಸ್ಕೃತಿ ಇಲಾಖೆ 5 ಸ್ಯಾಂಕ್ಷನ್ ಪೋಸ್ಟಲ್ಲಿ ಇರೋದು ನಿಮ್ಮ ಜಿಲ್ಲೆನಲ್ಲಿ ಒಬ್ಬರೇ. ಇದು ವಾಸ್ತವಿಕತೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕ್ರೀಡಾ ಮತ್ತು ಯುವಜನ ಇಲಾಖೆ ಹಾಗೂ ವಾರ್ತಾ ಇಲಾಖೆ 4 ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದು ಸೆಕ್ರೆಟರಿಯೇಟ್ನ ಅಡಿಗೆ ತರಬೇಕು. ಹಾಗೆ ಮಾಡಿದಾಗ ನಮಗೆ ಕೆಳಗಡೆವರೆಗೂ ಒಂದು ವರ್ಕಿಂಗು ಟೀಮನ್ನು, ಕೆಲಸ ಮಾಡುವಂಥ ತಂಡವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಒಂದು ವರದಿಯನ್ನು ಸಿದ್ಧಪಡಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂದರೆ ಸಂಪುಟದ ಉಪಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಂದಾಯ ಸಚಿವ ಶ್ರೀ ಆರ್ ಅಶೋಕ್ ಅವರ ಗಮನಕ್ಕೆ ತಂದಿದ್ದೇನೆ. ಅದು ಅನುಮೋದನೆ ಸಿಕ್ಕಿದರೆ, ಸಂಪುಟದಲ್ಲಿ ಚರ್ಚೆಯಾಗಿ ಅನುಮೋದನೆ ಸಿಕ್ಕಿದರೆ ಆಡಳಿತ ಸುಧಾರಣೆಯ ಭಾಗವಾಗಿ ಇಲಾಖೆಗಳ ಕೇಂದ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮ ವರ್ಕಿಂಗ್ ಟೀಮನ್ನು ಡೆವಲಪ್ ಮಾಡ್ಬೋದು. ಈಗ ನಮಗಿರೋ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ವರ್ಕಿಂಗ್ ಟೀಮ್ ಇಲ್ಲ. 3 ಇಲಾಖೆಗಳಲ್ಲಿ 60% ಹುದ್ದೆ ಖಾಲಿನೇ ಇದ್ದಾವೆ. ಆರ್ಥಿಕತೆ ಸಮಸ್ಯೆ ಅಲ್ಲ. ಹಿಂದೆ ನಿರ್ಬಂಧ ಇರಲಿಲ್ಲ ಮಂತ್ರಿಗಳು ಮಾಡೋದಕ್ಕೆ. 85 ಜನ ಮಂತ್ರಿಗಳಿದ್ರು. ಆ ಮಂತ್ರಿಗಳಿಗೆ ಖಾತೆ ಕೊಡಬೇಕು ಅಂತ ಇರೋದನ್ನೇ ವಿಭಜನೆ ಮಾಡ್ತಾ ಹೋದರು. ಲಾಟ್ರಿಗೆ ಒಂದು ಖಾತೆ, ಸಣ್ಣ ಉಳಿತಾಯಕ್ಕೆ ಒಂದು ಖಾತೆ, ಗ್ರಂಥಾಲಯಕ್ಕೆ ಒಂದು ಖಾತೆ, ಯೋಜನೆ ಮತ್ತು ಸಾಂಘಿಕ ಅದಕ್ಕೆ ಒಂದು ಖಾತೆ, ಮೀನುಗಾರಿಕೆಗೆ ಒಂದು ಖಾತೆ. ಅದಕ್ಕೆ ನಾವೀಗೇನು ಹೇಳಿದ್ದೀವಿ, ಕೆಲವು ಸುಧಾರಣೆಯಲ್ಲಿ ಕೃಷಿ ಮಂತ್ರಾಲಯದ ಅಡಿನಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ ಎಲ್ಲವನ್ನೂ ತಂದುಬಿಡಬೇಕು. ಆವಾಗ ಸಮಗ್ರ ಕೃಷಿ ಅಂತಾಗುತ್ತೆ. ಮತ್ತು ಕೆಲವೊಮ್ಮೆ ಪ್ರಮೋಷನ್ ಕೊಡೋದಕ್ಕೂ ಕೂಡ ಹುದ್ದೆಗಳನ್ನು, ಪ್ರಮೋಷನ್ ಕೊಡೋ ಕಾರಣಕ್ಕೋಸ್ಕರ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಹೀಗಾಗಿದೆ. ಅದಕ್ಕಾಗಿ ಆಡಳಿತ ಸುಧಾರಣೆಯಲ್ಲಿ ಒಂದು ಉಳಿತಾಯ, ಇನ್ನೊಂದು ಸಮರ್ಪಕ ಕಾರ್ಯ ಎರಡೂ ಆಗುತ್ತೆ. ಇಲ್ಲಾಂದರೆ ಮೂಗಿಗಿಂತ ಮುಗುತಿ ಬಾರ ಅಂಥೇಳಿ ಎಷ್ಟೋ ಇಲಾಖೆಗಳಲ್ಲಿ ಅವರ ವಾರ್ಷಿಕ ವೆಚ್ಚ, ಆ ವಾರ್ಷಿಕ ವೆಚ್ಚದ 90% ಸಂಬಳಕ್ಕೆ ಹೋಗುತ್ತೆ, 10% ಮಾತ್ರ ಆ್ಯಕ್ಷನ್ ಪ್ಲಾನಿಗೆ ಹೋಗುತ್ತೆ. ಯಾವಾಗಲೂ ಈ ವಾರ್ಷಿಕ ವೆಚ್ಚ ಅದು 25% ಒಳಗಿರಬೇಕು. ಯೋಜನಾ ವೆಚ್ಚ ಆ್ಯಕ್ಷನ್ ಪ್ಲಾನಲ್ಲಿ ಮಾಡೋದು 75% ಇರಬೇಕು. ಹಂಗಿಲ್ಲ. ತುಂಬ ಇಲಾಖೆಗಳಲ್ಲಿ ವಾರ್ಷಿಕ ವೆಚ್ಚದ 90% ಸಂಬಳಕ್ಕೆ, 10% ಖರ್ಚಿಗೆ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಈಗ ನಾನು ಹೇಳಿದರೆ ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಹಾಗಾಗಿ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಬಯಸೋದಿಲ್ಲ. ಆದರೆ ಆಡಳಿತ ಸುಧಾರಣೆಯ ಭಾಗವಾಗಿ ಎಲ್ಲದ್ರ ಬಗ್ಗೆನೂ ಅವಲೋಕಿಸಬೇಕಾದ ಅವಶ್ಯಕತೆ ಇದೆ, ಇನ್ಕ್ಲೂಡಿಂಗ್ ರಾಜಕೀಯ ಹುದ್ದೆಗಳೂ ಸೇರಿದಂತೆ ಆಡಳಿತ ಸುಧಾರಣೆಯ ಭಾಗವಾಗಿ ಇವೆಲ್ಲವನ್ನೂ ಅವಲೋಕಿಸಬೇಕಾದಂಥ ಅವಶ್ಯಕತೆ ಇದೆ, ಸುಧಾರಣೆ ತರಬೇಕಾದ ಅವಶ್ಯಕತೆ ಇದೆ. ಈ ಹಿಂದೆ ಇಡೀ ಅರಣ್ಯ ಇಲಾಖೆಗೆ ಒಬ್ಬರು DCF ಇರ್ತಿದ್ರು. ಈಗ ಸೋಷಿಯಲ್ ಫಾರೆಸ್ಟಿಗೆ ಒಬ್ಬರು, ಸರ್ವೆ ಆ್ಯಂಡ್ ಡಿಮಾರ್ಕೇಷನಿಗೆ ಒಬ್ಬರು, ವೈಲ್ಡ್ ಲೈಫಿಗೆ ಒಬ್ಬರು, ಹೀಗೆ ವಿಭಜನೆ ಮಾಡಿ ನಾವು ಬಿಳಿಯಾನೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ನಾವು. ಅಂದರೆ ಈ 70 ವರ್ಷದ ವ್ಯವಸ್ಥೆ. ಹಾಗಾಗಿ ಅದು ಸುಧಾರಣೆಗೆ ಆಲೋಚಿಸಬೇಕಾದಕ್ಕೆ ಇದು ಸರಿಯಾದ ಸಮಯ.
ಮುಖ್ಯಮಂತ್ರಿಗಳು ಉಪಸಮಿತಿ ರಚನೆ ಮಾಡಿದ್ದಾರೆ, ಅಲ್ಲಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಹೇಳಿದ್ದೀವಿ, ಒಂದು DPR ತಯಾರಿಸೋದಕ್ಕೆ ಮುಂಚೆನೇ ನಿವೇಶನಗಳ ಪ್ರಕ್ರಿಯೆಗಳನ್ನೆಲ್ಲ ಸ್ಪಷ್ಟಪಡಿಸ್ಕೊಂಡು ನಿವೇಶನ ಹಸ್ತಾಂತರಿಸೋದಕ್ಕಿರುವ ತೊಡಕುಗಳನ್ನು ನಿವಾರಿಸ್ಕೊಂಡು DPR ತಯಾರಿಸಬೇಕು. 4 ವರ್ಷ 5 ವರ್ಷ ಆದರೂ ಕೂಡ ವೆಚ್ಚ ಆಗದೇ ಇರತಕ್ಕಂಥದ್ದು, ಅನುಷ್ಠಾನಗೊಳಿಸದೇ ಇರತಕ್ಕಂಥದ್ದು, ಅದು ದುಷ್ಪರಿಣಾಮ ಬೀರುತ್ತೆ ಮತ್ತು ಹೆಚ್ಚಿನ ಅನುದಾನ ತರೋದಕ್ಕೂ ಕೂಡ ತೊಡಕಾಗುತ್ತೆ. ಇರೋ ಅನುದಾನನೇ ಖರ್ಚು ಮಾಡಿಲ್ಲ, ಇನ್ನು ಹೆಚ್ಚಿನ ಅನುದಾನ ಕೊಡೋದಕ್ಕೂ ತೊಡಕಾಗುತ್ತೆ, ತರೋದಕ್ಕೂ ತೊಡಕಾಗುತ್ತೆ. ಹಾಗಾಗಿ ನಾವೀಗ ನ್ಯೂ ಟೂರಿಸಂ ಪಾಲಿಸಿ ಇನ್ನು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗೋದಿದೆ. ಸೆಪ್ಟೆಂಬರ್ ಅಂತ್ಯದ ಒಳಗೆ ನ್ಯೂ ಟೂರಿಸಂ ಪಾಲಿಸಿ ಬರುತ್ತೆ. ಆ ಸಂದರ್ಭದಲ್ಲಿ ಅನುದಾನಗಳ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ನಿರ್ಣಯವನ್ನು ಕೈಗೊಳ್ತೀವಿ. ಅನುದಾನ ಬಿಡುಗಡೆ ಮತ್ತು ಅನುಷ್ಠಾನಕ್ಕಿರುವಂಥ ಅವಧಿಯನ್ನು ಕೂಡ ಒಂದು ನಿಖರಗೊಳಿಸೋ ಕೆಲಸ ಮಾಡ್ತೀವಿ. ಜಯಂತಿಯನ್ನು ಆಚರಿಸುವ ಸ್ವರೂಪದ ನಿಶ್ಚಯದ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಹುಟ್ಟಾಕಿದ್ದೇವೆ. ಸರ್ವಪಕ್ಷಗಳ ಸಭೆ, ಸಂಘ ಸಂಸ್ಥೆಗಳ ಸಭೆ ಕರಿಬೇಕಿತ್ತು. ನಮ್ಮ ಯೋಜನೆ ಪ್ರಕಾರ ಏಪ್ರಿಲ್ ಮೇನಲ್ಲಿ ಆ ಕೆಲಸ ಆಗಬೇಕಿತ್ತು. ಏಪ್ರಿಲ್ ಮೇನಲ್ಲಿ ಬಂದಂಥ ಕೋವಿಡ್ ಕಾರಣಕ್ಕೆ ಸರ್ವಪಕ್ಷಗಳ ಸಭೆ ಮತ್ತು ಸಂಘ ಸಂಸ್ಥೆಗಳ ಸಮಾಜದ ಮುಖಂಡರುಗಳ ಸಭೆ ಕರೀಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಬಗೆಹರಿದ ತಕ್ಷಣ ಒಂದು ಸಭೆ ಕರೆದು ಜಯಂತಿಯ ಆಚರಣೆಯ ಸ್ವರೂಪದ ಬಗ್ಗೆ ನಿಶ್ಚಯಿಸ್ತೇವೆ. ತುಂಬ ಜಯಂತಿಗಳು ಅದು ಸಾಂಕೇತಿಕ ರೂಪದಲ್ಲಿರ್ತವೆ, ಮೇಲಿರುವ ಗೆಸ್ಟ್ಗಳಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಇರುವಂಥ ಜಯಂತಿಗಳಿದ್ದಾವೆ. ಹಾಗಾಗಿ ಜಯಂತಿಗಳು ರಾಜಕೀಯ ಸ್ವರೂಪ ಮತ್ತು ಜಾತಿ ಸ್ವರೂಪವನ್ನು ಪಡಿತಾ ಇದ್ದಾವೆ. ಹಾಗಾಗಿ ಏನು ಸಂದೇಶ ಕೊಡಬೇಕಿತ್ತೋ, ಜಯಂತಿಗಳ ಮೂಲಕ ಸಮಾಜಕ್ಕೇನು ಸಂದೇಶ ಕೊಡಬೇಕಿತ್ತೋ ಅದಕ್ಕಿಂತ ಅದು ಜಾತಿ ಸ್ವರೂಪವಾಗಿ ಮತ್ತು ರಾಜಕೀಯ ಕಾರಣಕ್ಕೋಸ್ಕರ ಬದಲಾಗ್ತಿರೋದು. ಹೊಸ ರೀತಿಯ ಜಯಂತಿ ಆಚರಣೆ ಬಗ್ಗೆ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಎಲ್ಲ ಸರ್ವಪಕ್ಷಗಳ ಸಭೆ ಕರೆದ ನಂತರ ಖಾಸಗಿಯಾಗಿ ನನ್ನ ಅಭಿಪ್ರಾಯವನ್ನು ತುಂಬ ಜನ ಒಪ್ಕೊಂಡಿದ್ದಾರೆ. ಆದರೆ ಸಾಮೂಹಿಕ ನೆಲೆಯಲ್ಲಿ ಅದು ಒಂದು ಚರ್ಚೆಯಾಗಿ ತೀರ್ಮಾನಕ್ಕೆ ಬರಬೇಕು. ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಂಡು ಈ ಕೋವಿಡ್ಡು ಪ್ಯಾಂಡಮಿಕ್ಕು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟ ನಂತರ ಆ ಕೆಲಸವನ್ನು ಕೈಗೆತ್ಕೊಳ್ತೀವಿ, ಹೊಸ ಸ್ವರೂಪವನ್ನು ಕೊಡ್ತೀವಿ. ಎಲ್ಲಿ ಈಗ ನಾನು ಅನುದಾನ ಕಳೆದ ವರ್ಷ ಅನುದಾನ ಕೊಟ್ಟಿದ್ದೇವೆ. ಕೆಲಸ ಪ್ರಾರಂಭ ಆಗಿದೆ. ಕಳೆದ ವರ್ಷ ಅನುದಾನ ಕೊಟ್ಟಿದ್ವಿ. 2 ಕೋಟಿ ಅನುದಾನ ಕೊಟ್ಟು ಪೂರ್ಣಗೊಳಿಸೋಕ್ಕೆ ಬೇಕಾದಂಥ ಅನುದಾನ ಕೊಟ್ಟು, ಆಮೇಲೆ ಒಟ್ಟು 5.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಈ ವರ್ಷ ಕಂಪ್ಲೀಟ್ ಆಗುತ್ತೆ. ಅದರ ಕಾಮಗಾರಿ ವೀಕ್ಷಣೆಯನ್ನು ಕೂಡ ಇವತ್ತು ನಾನು ಹೋಗಿ ಮಾಡ್ಕೊಂಡು ಬರೋನಿದ್ದೀನಿ. ಏಜು ಮತ್ತು ಮೆರಿಟ್ಟು ಆಯ್ಕೆಗೆ ಮಾನದಂಡ ಏಜ್ ಆ್ಯಂಡ್ ಮೆರಿಟ್ಟು. ಅವರು ಪರಬಾರೆ ಮಾಡುವಂತಿಲ್ಲ. ಅವನು ಹಸ್ತಾಂತರ ಮಾಡೋಂಗಿಲ್ಲ. ಅವನೇ ಓಡಿಸ್ಬೇಕು ಅಂತ ನಾವೇನು ರೂಲ್ಸ್ ಹಾಕಿಲ್ಲ. ಅದು ಹಸ್ತಾಂತರ ಮಾಡೋಂಗಿಲ್ಲ, ಅವನು ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ವೆಹಿಕಲ್ನ ಮಾರಾಟ ಮಾಡೋಂಗಿಲ್ಲ. 5 ವರ್ಷ ಅಲ್ಲ, 5 ವರ್ಷ ಮಾರಾಟ. ಅಲ್ಲ, ಉದ್ದೇಶ ಅವ್ರು ಸ್ವಾವಲಂಬಿ ಆಗಬೇಕು, ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅನ್ನೋದು ಉದ್ದೇಶ ಇರೋದು. ಇನ್ನೂ ಅಷ್ಟೆಲ್ಲ ಡೀಪಾಗಿ ಮಾನಿಟ್ರ್ ಮಾಡುವಷ್ಟು ಮೆಕ್ಯಾನಿಸಮ್ ನಮ್ಮ ಹತ್ರ ಇಲ್ಲ. ಉದ್ಯೋಗಿಗೆ ಟ್ಯಾಕ್ಸಿ ಕೊಡೋಕ್ಕೆ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಟ್ಯಾಕ್ಸಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಆ ರೀತಿ ಸರ್ಕಾರಿ ಉದ್ಯೋಗದಲ್ಲಿದ್ದವರಿಗೆ ಟ್ಯಾಕ್ಸಿ ಕೊಟ್ಟಿದ್ದರೆ ಅದನ್ನು ರದ್ದುಪಡಿಸುತ್ತೆ. ಆ ರೀತಿ ಕೊಡೋಕ್ಕೆ ಅವಕಾಶ ಇಲ್ಲ. ಖಾಸಗಿ ಉದ್ಯೋಗ ಇದ್ದವರು ನಾವು ತಗೊಂಡ್ರೆ ಅವರು ಖಾಸಗಿ ಉದ್ಯೋಗ ದೃಢೀಕರಣ ಮಾಡ್ಕೊಳ್ಳೋಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಸಮಿತಿ ಆಗಬೇಕು. ನಾನು ಕಳೆದ ವಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೇಳಿದಾಗ ಈ ವಾರದಲ್ಲಿ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ.
ಮೀಟಿಂಗ್ ಮಾಡಿದ ನಂತರ ದಸರಾದ ಸ್ವರೂಪದ ನಿಶ್ಚಯ ಆ ಮೀಟಿಂಗ್ನಲ್ಲಿ ಆಗುತ್ತೆ. ಸಂಪುಟದಲ್ಲಿ ಅನೌಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ಆಗಿರುವ ತೀರ್ಮಾನ ಸಾಂಪ್ರದಾಯಿಕ ಸರಳ ದಸರಾ ಆಚರಣೆ ಮಾಡಬೇಕು. ಕೋವಿಡ್ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ವೈಭವದ ಜನಸೇರಿಸಿದ ದಸರಾ ಇಲ್ಲ, ಸಂಪ್ರದಾಯವನ್ನು ಪಾಲಿಸಬೇಕು, ಸರಳವಾಗಿ ಆಚರಿಸಬೇಕು ಅನ್ನುವ ತೀರ್ಮಾನ ಮಾಡಿದೆ. ಯಾವುದನ್ನು ಮಾಡ್ಬೋದು, ಯಾವುದನ್ನು ಮಾಡೋಕ್ಕಾಗಲ್ಲ ಅನ್ನೋದರ ನಿರ್ಣಯವನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಸಮಿತಿಯ ಸಭೆಯಲ್ಲಿ ಮಾಡ್ತೇವೆ. ಈ ವಾರದಲ್ಲೇ ಮೀಟಿಂಗ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟ ತಕ್ಷಣ ಮೈಸೂರಿನಲ್ಲೇ ಮಾಡೋಣ ಮೀಟಿಂಗ್ ಅಂತ ಹೇಳಿದ್ದಾರೆ. ಅವ್ರು ಸಮಯ ಕೊಟ್ಟ ತಕ್ಷಣ ಮೀಟಿಂಗ್ ಮಾಡ್ತೀವಿ. ಅಲ್ಲ, ಅದಕ್ಕೋಸ್ಕರನೇ ಆಡಳಿತ ಸುಧಾರಣೆ ಅಂಗವಾಗಿ ಎಲ್ಲವನ್ನು ಈ ಕೆಲವು ಸರಿ ಕೆಲಸನೇ ಇರೋದಿಲ್ಲ. ಎಲ್ಲರಿಗೂ ಪ್ರತ್ಯೇಕ ಕೆಲಸ ಇರುತ್ತಂದರೆ ಎಲ್ಲರಿಗೂ ಕೆಲಸನೇ ಇರೋದಿಲ್ಲ. ಕ್ರೋಢೀಕರಿಸಿ ಒಂದು ಮೆಕ್ಯಾನಿಸಮ್ ಸೆಟ್ ಮಾಡಿದ್ರೆ, ಈಗ ಅವರು ಒಂದು ಟೈಪ್ ಓಡಿಸ್ಬೇಕು ಅಂತ ಹೇಳಿದ್ರು ಇನ್ಯಾರದೋ ಮೂಲಕ ಟೈಪ್ ಓಡಿಸ್ಕೊಂಬರ್ಬೇಕು. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಕೆಳಗಡೆ ಒಬ್ಬ ಟೈಪಿಸ್ಟು ಇರೋದಿಲ್ಲ, ಒಬ್ಬ ಕ್ಲರ್ಕು ಇರೋದಿಲ್ಲ. ಅದಕ್ಕೆ ನಾನೊಂದು ಭಾಳ ನೀವು ಗಮನಿಸಿರಬೇಕು, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ಹೇಳಿದೆ. ಅಟೆಂಡರ್ ಕೆಲಸದಿಂದ ಹಿಡಿದು ಹೆಡ್ ಮಾಸ್ಟರ್ ಕೆಲಸದವರೆಗೂ ಅವರೇ ಮಾಡಬೇಕು. ಹಂಗಿದೆ, ಅದಕ್ಕೆ ಸುಧಾರಣೆ ತರುವಂಥ ಕೆಲಸ ಮಾಡ್ತಿರೋದು. ಈಗ ಇಲ್ಲಿಯ ಶಾಸಕರು ಸಚಿವರಿಂದ ಪ್ರಸ್ತಾವನೆ ಬಂದರೆ ಅನುದಾನದ ಲಭ್ಯತೆ ಆಧಾರದಲ್ಲಿ ಈಜುಕೊಳಕ್ಕೆ ಮಂಜೂರಾತಿಯನ್ನು ಕೊಡ್ತೀವಿ. ಜಿಲ್ಲಾ ಕೇಂದ್ರ ಸ್ಮಾರ್ಟ್ ಸಿಟಿಯಲ್ಲೂ ಈಜುಕೊಳ ಮಾಡಲಿಕ್ಕೆ ಬರುತ್ತೆ. ಅದು ಈಗ ಒಂದು 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣವನ್ನು ಮಾಡ್ತಾ ಇದ್ದಾರೆ. 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ಸುವ್ಯವಸ್ಥಿತ ರೀತಿ ಮಾಡ್ತಾ ಇದ್ದಾರೆ. ಕ್ರೀಡಾಂಗಣನ ಈಜುಕೊಳ ಮಾಡಲಿಕ್ಕೂ ಬರುತ್ತೆ. ಪ್ರಸ್ತಾವನೆ ಬಂದರೆ ನೆರವು ಕೊಡ್ತೀವಿ. ಹಾಸ್ಟೆಲ್ ಜಾಗದಲ್ಲಿ ನಾವು ಕೇಳಿದ್ದೀವಿ ಸರ್, ಮಾಡಿದ್ದಾರೆ, ಕೊಟ್ಟಿದ್ದಾರೆ ಜಾಗ, ಪ್ರಸ್ತಾವನೆ ಕಳಿಸಿ. ಯಾರ ಪ್ರಶ್ನೆಯಲ್ಲಿ ಅದಕ್ಕೆ ಒಂದು ಸ್ಮಾರ್ಟ್ ಸಿಟಿಗೆ ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಳ್ಳೋಕೆ ಬೇಕಾದಂಥ ಥರ್ಡ್ ಪಾರ್ಟಿ PMC ಹಾಕಿದ್ದಾರೆ. ಅದು ದೃಢಪಡಿಸ್ಕೊಳ್ಳೇಬೇಕು. ಹೆಚ್ಚಿನ ನಿರ್ಬಂಧಗಳು ಇದ್ದಾವೆ, ಸ್ಮಾರ್ಟ್ ಸಿಟಿಯ ನಿರ್ಬಂಧಗಳು ಇದ್ದಾವೆ. ಹಾಗಾಗಿ ಅವರೇ ಮಾಡ್ತಾರೆ. ನಾವು ಅನುದಾನ ಕೊಟ್ಟಿರೋದು ಸಿಂಥೆಟಿಕ್ ಟ್ರ್ಯಾಕಿಗೆ, ಅದಿನ್ನೂ ಖರ್ಚಾಗಿಲ್ಲ. ಈಗ ಆ ಅನುದಾನದಲ್ಲೇ ಕೆಲಸ ಆಗ್ತಿರೋದ್ರಿಂದಾಗಿ ನಾವು ನೋಡ್ಬೋದು, ಚೆಕ್ ಮಾಡ್ಬೋದು. ಆದರೆ ಅದಕ್ಕೆ PMC ಇದೆ, ಗುಣಮಟ್ಟ ಖಾತ್ರಿಪಡಿಸ್ಕೊಳ್ಳೋಕೆ ಬೇಕಾದಂಥ ವ್ಯವಸ್ಥೆ ಇದೆ. ಖೇಲೋ ಇಂಡಿಯಾದಲ್ಲಿ ಒಂದು ಕ್ರೀಡಾಗ್ರಾಮಕ್ಕೆ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಜಾಗ ಗುರುತಿಸೋದಕ್ಕೆ ಹೇಳಿದ್ದೀನಿ. ಜಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ. ಪ್ರಸ್ತಾವನೆ ಕಳಿಸ್ಕೊಟ್ಟು ಮಂಜೂರಾತಿಗೆ ಬೇಕಾದಂಥ ಒತ್ತಡವನ್ನು ಹೇರ್ತೀವಿ. ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಇದು ಸೂಕ್ತವಾಗಿದೆ ಅಂತ ನನ್ನ ಭಾವನೆ. ಹಾಗೇನಿಲ್ಲ ನೋಡಿ, 273 ಕೋಟಿ ರೂಪಾಯಿ ಅತಿವೃಷ್ಟಿಯ ಪರಿಹಾರವನ್ನು ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅಂದರೆ 61 ಕೋಟಿ ಬೆಳೆ ಹಾನಿಗೆ ಮಂಜೂರಾಗಿದೆ. ರಸ್ತೆ ಕಾಮಗಾರಿಗಳಿಗೆ, ಮನೆ ನಿರ್ಮಾಣ ನೇರವಾಗಿ ಅವ್ರ ಫಲಾನುಭವಿಗಳ ಖಾತೆಗೆ ಹೋಗೋದು. ಅದರಲ್ಲಿ 3 ಕ್ಯಾಟಗರಿ ಮಾಡಿದೆ, ABC. ಎ ಕ್ಯಾಟಗರಿಗೆ 5 ಲಕ್ಷ ಸಂಪೂರ್ಣ ಮನೆ ನಷ್ಟ ಆಗಿರೋದು, B ಕ್ಯಾಟಗರಿ 3 ಲಕ್ಷ, C ಕ್ಯಾಟಗರಿ 50,000. C ಕ್ಯಾಟಗರಿಯ ಅನುದಾನ ಏಕಗಂಟಿನಲ್ಲಿ ಕೊಟ್ಟಿದೆ. B ಕ್ಯಾಟಗರಿಯ ಅನುದಾನ ಮತ್ತು A ಕ್ಯಾಟಗರಿಗೆ 1 ಲಕ್ಷ ಕೊಟ್ಟಿದೆ. ಅವರು ದುರಸ್ತಿ ಪಡಿಸ್ಕೊಂಡ ನಂತರ GPS ಮಾಡಿ, ವಿಸಲ್ ಆ್ಯಪ್ ಮೂಲಕ GPS ಮಾಡಿ ಹಂತವಾಗಿ ಅನುದಾನ ಬಿಡುಗಡೆ ಮಾಡೋದು. ಕೆಲವರು ಹೊಸದಾಗಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಮನೆ ನಿರ್ಮಾಣದಷ್ಟೇ ಹಂತವನ್ನು ಆಧರಿಸಿ ಕೊಡುತ್ತೆ, ಯಾರಿಗೂ ಕೊಟ್ಟಿಲ್ಲ ಅಂತ ಇಲ್ಲ. ಒಂದು. ಎರಡನೇದು, ನೀವು ಇನ್ನೊಂದು ಹೇಳಿದ್ದು 10,000 ರೂಪಾಯಿ
10 ತಿಂಗಳ ಬಾಡಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆ ಸರ್ಕಾರ ಹೇಳಿದ್ರ ಒಳಗೆ 5 ತಿಂಗಳ ಬಾಡಿಗೆಯನ್ನು ಕೊಟ್ಟಿದೆ. ಇನ್ನು 5 ತಿಂಗಳ ಬಾಡಿಗೆಯನ್ನು ಕೊಡಬೇಕಾಗಿದೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. 5 ತಿಂಗಳು ಬಾಡಿಗೆ ಅವ್ರು ಹೇಳಿದ್ರು ಕೊಡಗಿಗೆ ಮಾತ್ರ ಅಂತ, ಅದನ್ನು 10 ತಿಂಗಳು ಅಂತ ಹೇಳಿದ್ದು, ಉಳಿದ ಕಡೆಗೆ 5 ತಿಂಗಳು ಅಂತ ಹೇಳಿದ್ವಿ ಅಂತ ಹೇಳಿದರು. ಕೆಲವು ಕಡೆಗಳಲ್ಲಿ ಪೂರ್ತಿ ಮನೆ ಕಳ್ಕೊಂಡವರು ಇದ್ದಾರೆ, ಅವರಿಗೆ 10 ತಿಂಗಳು ಬಾಡಿಗೆ ಕೊಡಬೇಕಾದ ಅವಶ್ಯಕತೆ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಕಳೆದ ಸಾರಿ ನೇಮಕ ಮಾಡಿದ ಸಮಿತಿ ಯಾರ ಅಧ್ಯಕ್ಷತೆಯಲ್ಲಿ ನೇಮಕ ಆಗಿದ್ದದು? ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ನೇಮಕ ಆದಂಥ ಸಮಿತಿ ಅವರು ಇದಕ್ಕೆ ಸೂಕ್ತವಾದವರು ಯಾರೂ ಇಲ್ಲ ಅಂತಕ್ಕಂಥ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ, ರಾಷ್ಟ್ರಕವಿ ಆಗಲಿಕ್ಕೆ ಅಂಥೇಳಿ. ನಾವು ಕುವೆಂಪು ಅವರ ಸ್ತರಕ್ಕೆ, ಶಿವರುದ್ರಪ್ಪನವರ ಸ್ತರಕ್ಕೆ ಹುಡುಕೋದು ಕಷ್ಟ ಇರ್ಬೋದು. ಆದರೆ ಇರೋದ್ರೊಳಗಡೆ ಯಾರು ಸೂಕ್ತವಾಗಿದ್ದಾರೆ ಅಂತ ಗುರುತಿಸಿ ಮಾಡಬೇಕು ಅನ್ನೋ ಸಲಹೆಯೂ ಬಂದಿದೆ. ಆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತಗೊಳ್ತೀವಿ. ನೋಡಿ, ಸಂವಿಧಾನ ಬರೆದವರು ರಾಷ್ಟ್ರಧ್ವಜದ ಪ್ರಸ್ತಾಪ ಮಾಡಿದ್ದಾರೆ. ನಾಡಧ್ವಜ ಸಾಂಪ್ರದಾಯಿಕವಾಗಿ ನಾವು ಬಹು ವರ್ಷಗಳಿಂದ ಹಳದಿ ಮತ್ತು ಕುಂಕುಮ ಬಣ್ಣದ ಧ್ವಜವನ್ನು ಸ್ವೀಕಾರ ಮಾಡಿದ್ದೀವಿ. ಅದು ನಡೀತಾ ಇದೆ ಈಗ. ಅದು ಸಂವಿಧಾನಬದ್ಧವಾಗಿ ಅವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ದೇಶಕ್ಕೆ ಪ್ರಸ್ತಾಪ ಮಾಡಿದ್ದು ಒಂದೇ ಒಂದು ಧ್ವಜ, ಅದು ರಾಷ್ಟ್ರಧ್ವಜ. ದೇಶಕ್ಕೆ ಪ್ರಸ್ತಾಪ ಮಾಡಿದ್ದು ಸಾಂಪ್ರದಾಯಿಕವಾಗಿ ನಾವು ನಾಡಧ್ವಜ ಸ್ವೀಕಾರ ಮಾಡಿದ್ದೀವಿ, ಆ ನಾಡಧ್ವಜ ಇಟ್ಕೊಂಡಿದ್ದೀವಿ. ಆ ನಾಡಧ್ವಜವನ್ನು ಹಾರಿಸಿ ಸಂಭ್ರಮ ಪಡ್ತಾ ಇದ್ದೀವಿ. ಅದಕ್ಕೆ ಯಾರದೇ ಭಂಗ ಬಂದಿಲ್ಲ, ಎಲ್ಲೂ ಭಂಗ ಬಂದಿಲ್ಲ. ಆದರೆ ಸಂವಿಧಾನ ಶಿಲ್ಪಿ 543ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಏಕೀಕರಣಗೊಳಿಸಿದಂಥ ಸಂದರ್ಭದಲ್ಲಿ ಅವತ್ತು ಒಂದೊಂದು ರಾಜ್ಯಕ್ಕೆ ಒಂದೊಂದು ಧ್ವಜ ಇತ್ತು. ಆಗ ಭಾಳ ದೀರ್ಘಕಾಲ ಅದರ ಬಗ್ಗೆ ಚರ್ಚೆ ನಡೆಸಿ ದೇಶಕ್ಕೆ ಒಂದೇ ಧ್ವಜ ಅಂತ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು ಪ್ರತ್ಯೇಕ ಧ್ವಜ ಇರಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧ ಅಂತ ಚಳವಳಿ ಮಾಡ್ತಾರೆ. ನಮ್ಮ ನಾಡಿಗೊಂದು ಧ್ವಜ ಇರಬೇಕು ಅಂತ. ನಾಡಧ್ವಜ ಬೇಡ ಅಂತ ಹೇಳಿದ್ರೆ ಕನ್ನಡ ವಿರೋಧಿ ಅಂತ ಚಳವಳಿ ಮಾಡ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಭಾಳ ಸ್ಪಷ್ಟ. ಸಾಂಪ್ರದಾಯಿಕ ಧ್ವಜವಾಗಿ ಕನ್ನಡದ ಧ್ವಜವನ್ನು ಈಗಾಗಲೇ ನಾವು ಸ್ವೀಕಾರ ಮಾಡಿದ್ದೀವಿ. ಅದು ಬಳಕೆಯಲ್ಲಿದೆ. ಅದು ಬಳಕೆಯಲ್ಲಿದೆ. ಅಧಿಕೃತತೆಯನ್ನು ಕೊಡಬೇಕಾಗಿದ್ದದ್ದು ಸಂವಿಧಾನ ಶಿಲ್ಪಿ. ಅವರು ಕೊಟ್ಟಿರೋದು ನಾಡಿಗೊಂದೇ ಧ್ವಜ, ದೇಶಕ್ಕೊಂದೇ ಧ್ವಜ. ನಾನು ಅದು ಅಷ್ಟು ವಿರುದ್ಧ ಮಾತಾಡುವಷ್ಟು ಸಾಮರ್ಥ್ಯ ಮತ್ತು ದಾಷ್ಟ್ಯ ಎರಡೂ ನನಗಿಲ್ಲ. ಹಾಗಾಗಿ ಅವರೇನು ಹೇಳಿದ್ದಾರೆ ಅದನ್ನು ಗೌರವಿಸ್ತೇನೆ. ಮತ್ತು ನನ್ನ ಸಂಭ್ರಮ ಅದನ್ನ ಯಾರೂ ಕಸ್ತ್ಕೊಳ್ಳೋಕ್ಕಾಗಲ್ಲ. ನಾಡಧ್ವಜವನ್ನು ಕಟ್ಟಿ ಸಂಭ್ರಮಿಸೋದು, ಅದನ್ನು ಕಟ್ಟಿ ಸಂಭ್ರಮಿಸೋ ಕೆಲಸ ಮಾಡ್ತೀನಿ. ಅದು ನನ್ನ ಸಂಭ್ರಮ. ಅಧಿಕೃತ ಧ್ವಜ ಆಗಿರೋದು ಅದು ಆ ಮಹಾನ್ ಭಾವರ ಸ್ತರಕ್ಕೆ ಏರಿ ತೀರ್ಮಾನ ಮಾಡುವ ಯೋಗ್ಯತೆ ನನಗಿಲ್ಲ. ಆ ಸ್ತರದವ್ರು ಯಾರು ನಾವು ಇದ್ದೀವಿ ಅಂತ ಭಾವಿಸಿದರೆ ಅವ್ರ ತೀರ್ಮಾನ ಹೇಳ್ಬೋದು. ನೋಡಿ ಅರ್ಥಹೀನ ವಿರೋಧ. ಯಾವುದೇ ಭಾಷೆಯನ್ನು ನ್ಯೂ ಎಜುಕೇಷನ್ ಪಾಲಿಸಿ ವಿರೋಧ ಮಾಡಿಲ್ಲ, ಅದು ಹೇರಿಕೆ ಮಾಡಿಲ್ಲ. ಅಲ್ಲಿ ಹೇರಿಕೆ ಮಾಡಿಲ್ಲ. ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟು ಅಧಿಕೃತ ಮಾನ್ಯ ಮಾಡಿದಂಥ ಭಾರತದ 22 ಭಾಷೆಗಳಲ್ಲಿ ಯಾವ ಭಾಷೆ ಬೇಕಾದರೂ ತಗೊಳ್ಬೋದು ಅಂತ ಹೇಳಿದೆ. ಹಾಗಾಗಿ ಆಸೆ ಪಟ್ಟವನು ಆಂಧ್ರದಲ್ಲಿ ಕನ್ನಡನ ಓದ್ಬೋದು, ತಮಿಳ್ನಾಡಿನಲ್ಲಿ ತೆಲುಗುನ ಓದ್ಬೋದು. ಹಿಂದಿನೇ ಹೇರಬೇಕು ಅಂತಿಲ್ಲ. ಇದು ಹೇರಿಕೆ ಅಲ್ಲ, ಇದು ಆಯ್ಕೆ. ಇದು ನಾನು ಹೇಳಕ್ಕೆ ಬಯಸೋದು, ಈ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯಲ್ಲಿ ಇರಬೇಕು ಅನ್ನುವಂಥ ಅವಕಾಶವನ್ನು ಬಳಸ್ಕೊಂಡು ಪ್ರಾಥಮಿಕ ಶಿಕ್ಷಣವನ್ನು ರಾಜ್ಯ ಭಾಷೆ ಮತ್ತು ಮಾತೃಭಾಷೆಯಲ್ಲಿ ಕಡ್ಡಾಯಗೊಳಿಸೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಎಲ್ಲ ರಾಜ್ಯಗಳು ಕೂಡ ತಮ್ಮ ಭಾಷೆಯ ಉಳಿವಿಗಾಗಿ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ. ಹಿಂದಿ ಕಾರಣಕ್ಕಲ್ಲ. ಕೆಲವರು ಹಿಂದಿ ವಿರೋಧಿಸೋದೇ ಕನ್ನಡ ಉಳಿವು ಅಂತ ಭಾವಿಸಿದಾರಲ್ಲ, ಅವರಿಗೆ ನಾನು ಒಂದು ಸರಿ ಅವಲೋಕನ ಮಾಡಬೇಕಾದ ಅವಶ್ಯಕತೆ ಇದೆ.
ಹಿಂದಿ ಕಾರಣಕ್ಕೆ ಯಾವ ಕನ್ನಡ ಶಾಲೆಗಳು ಬಾಗಿಲಾಕಿಲ್ಲ, ಇಂಗ್ಲೀಷ್ನ ಕಾನ್ವೆಂಟ್ ಕಾರಣಕ್ಕೆ ಬಾಗಿಲಾಗ್ತಾ ಇರೋದು. ಇದು ವಾಸ್ತವಿಕ ಸತ್ಯ. ಕಾನ್ವೆಂಟ್ ಶಾಲೆಗಳ ಕಾಲಕ್ಕೆ ಕನ್ನಡ ಶಾಲೆಗಳು ಬಾಗಿಲಾಗ್ತಾ ಇರೋದು. ಹಾಗಾಗಿ ಈ ಒಂದು ಮಾತೃಭಾಷೆ ಶಿಕ್ಷಣವನ್ನು ಆದ್ಯತೆಯಾಗಿ ಇಟ್ಕೊಂಡು ಒಂದು ಭಾಷೆಯಾಗಿ ಇಂಗ್ಲೀಷ್ ಕಲಿಯೋದು ತಪ್ಪಲ್ಲ, ಚೆನ್ನಾಗಿ ಕಲಿಬೇಕು. ಇಂಗ್ಲೀಷರಿಗೂ ನಾಚಿಕೆ ಆಗೋ ರೀತಿಯಲ್ಲಿ ಕಲಿಬೇಕು. ಹಾಗೆ ನಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದ ಉಪಯೋಗ ಪಡಿಸ್ಕೊಂಡು ಕಡ್ಡಾಯವಾಗಿರ್ತಕ್ಕಂಥ ಮಾತೃಭಾಷಾ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಮುಂದಾಗೋದಕ್ಕೆ ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಇದರಲ್ಲಿ ಯಾವ ಭಾಷೆಯ ಹೇರಿಕೆಯೂ ಇಲ್ಲ, ಇದು ಆಯ್ಕೆ. ಯಾವುದು ಆಯ್ಕೆ ಇಲ್ಲ, ಹೇರಿಕೆ ಇಲ್ಲ, ಅದರಲ್ಲಿ ಭಾಳ ಸ್ಪಷ್ಟ ಮಾಡಿದ್ದಾರೆ. ಯಾವುದೇ ಭಾಷೆ ಹೇರಿಕೆ ಇಲ್ಲ, ಅದು ನಮ್ಮ ಆಯ್ಕೆ. ನನಗೆ ತಮಿಳು ಕಲಿಯೋಕ್ಕೆ ಆಸಕ್ತಿ ಇದ್ದರೆ ತಮಿಳು ಕಲಿಬೋದು, ಭೋಜ್ಪುರಿ ಭಾಷೆ ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ಭೋಜ್ಪುರಿ ಕಲಿಬೋದು. ಅದು ನನ್ನ ಆಯ್ಕೆ, ಪೋಷಕನ ಮತ್ತು ವಿದ್ಯಾರ್ಥಿಯ ಆಯ್ಕೆ ಅದು. ಹಾಗಾಗಿ ಇದು ಸೂಕ್ತವಾಗಿರ್ತಕ್ಕಂಥದ್ದು. ಇದರಲ್ಲಿ ತಪ್ಪು ಹುಡುಕೋದು ಮೊಸರಲ್ಲಿ ಕಲ್ಲು ಹುಡುಕಿದಂತೆ. ಇದರಲ್ಲಿ ತಪ್ಪು ಹುಡುಕೋದು, ಯಾರಾದರೂ ತಪ್ಪು ಹುಡುಕೋ ಕೆಲಸ ಮಾಡಿದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ತಂತೆ. ಮತ್ತು ನ್ಯೂ ಎಜುಕೇಷನ್ ಪಾಲಿಸಿ, ನಾನು ಅದನ್ನು ಅಧ್ಯಯನ ಮಾಡಿದ್ದೀನಿ. ಮಾರ್ಕ್ಸ್ ಮತ್ತು ಮೆಕಾಲೆ ಪ್ರೇರಿತ ಶಿಕ್ಷಣ ನೀತಿಯಿಂದ ಹೊರಗೆ ಬಂದಿರತಕ್ಕಂಥ ಭಾರತೀಯ ಶಿಕ್ಷಣ ನೀತಿ ಇದು. ಭಾಳ ವರ್ಷಗಳ ಕಾಲ ನಮ್ಮ ಶಿಕ್ಷಣ ನೀತಿಯನ್ನು ಮೆಕಾಲೆ ನಿರ್ದೇಶಿಸಿದರು, ಡಿಕ್ಟೇಟ್ ಮಾಡಿದ್ರು ಮೆಕಾಲೆ. ಹಾಗೆ ಮಾರ್ಕ್ಸ್ ವಾದದಿಂದ ಅದು ಕೊಟ್ಟಿತ್ತು. ಇದು ಭಾರತೀಯ ಮೂಲದಿಂದ ಈ ಶಿಕ್ಷಣ ನೀತಿಯನ್ನು ಹಾಕಿದ್ದಾರೆ. ಇದರಲ್ಲಿ ಕೌಶಲ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ, ಕ್ರೀಡೆ, ಕಲೆ, ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ದಾರೆ. ಮತ್ತು ಆಸಕ್ತಿಯ ವಿಷಯಗಳನ್ನು ಕಲಿಯೋದಕ್ಕೆ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬದಲಾಗಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಕೇವಲ ಪುಸ್ತಕದಲ್ಲಿದ್ದದ್ದನ್ನು ಆನ್ಸರ್ ಶೀಟ್ನಲ್ಲಿ ಉರು ಹೊಡೆದು ಬರೆದು ಅತಿ ಹೆಚ್ಚು ಮಾರ್ಕ್ಸ್ ತೆಗೆಯೋದು ಮಾತ್ರ ಅಳತೆಗೋಲಲ್ಲ, ಸಮಗ್ರ ವಿಕಾಸ ಆಗಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಶಿಕ್ಷಣ ನೀತಿಯಲ್ಲಿ ತಪ್ಪು ಹುಡುಕಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನೊಂದು 20 ವರ್ಷದ ನಂತರ ಇದರ ಯೋಗ್ಯ ಫಲಾನುಭವಿಗಳು ಹೊರಗಡೆ ಬರ್ತಾರೆ. ಆಗ ಈ ಶಿಕ್ಷಣ ನೀತಿ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ನೀವೇನೋ ಕೇಳ್ತಾ ಇದ್ರಿ? ಇಲ್ಲ, ನಾನು ವಿಶ್ವನಾಥ್ ಅವರ ಅದಿನ್ನೂ ಏನೋ ಆರಂಭಿಕ ಹಂತದಲ್ಲಿದೆ. ವಿಶ್ವನಾಥ್ ಅವರ ಹೇಳಿಕೆ ಗಮನಿಸ್ದೆ. ಯಾವ ವ್ಯಕ್ತಿಯನ್ನು ಕಡೆಗಣಿಸೋಂಗಿಲ್ಲ, ಎಲ್ಲರನ್ನೂ ಇತಿಹಾಸದಲ್ಲಿ ಕಲಿಸ್ಬೇಕು. ಅರ್ಧ ಸತ್ಯ ಸುಳ್ಳಿಗಿಂತ ಅಪಾಯಕಾರಿ. ಅಲ್ಲ, ಒಂದು ನಿಮಿಷ. ಅರ್ಧ ಸತ್ಯ ಸುಳ್ಳಿಗಿಂತ ಅಪಾಯಕಾರಿ. ಹಾಗಾಗಿ ನನ್ನ ಅಧ್ಯಯನದ ಪ್ರಕಾರ ಟಿಪ್ಪುವಿಗೆ 2 ಮುಖ ಇದೆ. 1781ರಿಂದ 93ರವರೆಗೂ ಅತ್ಯಂತ ಕ್ರೂರಿಯಾಗಿ ವರ್ತಿಸಿದ ಟಿಪ್ಪು. 1781ರಿಂದ 1793ರವರೆಗೂ ಅತ್ಯಂತ ಕ್ರೂರಿಯಾಗಿ ವರ್ತಿಸಿದ ಟಿಪ್ಪು. ಆಗ ಕನ್ನಡ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಭಾಷೆ ಆಡಳಿತ ಭಾಷೆ ಆಗುತ್ತೆ. ಆಗ ಊರುಗಳ ಹೆಸರುಗಳು ಬದಲಾಗ್ತವೆ. ಮೈಸೂರು ನಜರಾಬಾದ್ ಆಯಿತು, ಮಂಗಳೂರು ಜಮಲಾಬಾದ್ ಆಯಿತು, ಸಕಲೇಶ್ಪುರ ಮಂಜರಾಬಾದ್ ಆಯಿತು. ತುಮಕೂರಿಗೆ ಏನು ಹೆಸರಿಟ್ಟಿದ್ರು, ಶಿರಾಕ್ಕೆ ಏನು ಹೆಸರಿಟ್ಟಿದ್ರು, ಪಾವಗಡಕ್ಕೆ ಏನು ಹೆಸರಿಟ್ಟಿದ್ರು ನಂಗೆ ಗೊತ್ತಿಲ್ಲ. ಆದರೆ ಆ ಹೆಸರುಗಳನ್ನು ಬದಲಾಯಿಸಿದ್ದಾರೆ. ದೇವನಹಳ್ಳಿ, ಅವನು ಹುಟ್ಟಿದಂಥ ದೇವನಹಳ್ಳಿಯ ಊರಿನ ಹೆಸರನ್ನು ಕೂಡ ಬದಲಾಯಿಸಿದ್ದ. ಆ ಕಾಲದಲ್ಲಿ ಎಲ್ಲ ಪರ್ಷಿಯನ್ ಹೆಸರುಗಳನ್ನು ಹೇರಿದ್ದ. ಅದು ಆ ಸಮಯದಲ್ಲೇ ಕ್ರಿಶ್ಚಿಯನ್ರ ಮಾರಣಹೋಮ, ಆ ಸಂದರ್ಭದಲ್ಲೇ ಮದಕರಿ ನಾಯಕನ ವಂಶಸ್ಥರನ್ನು ಕೊಂದಿದ್ದು, ಅದೇ ಸಂದರ್ಭದಲ್ಲಿ ಮಂಡ್ಯಂ ಅಯ್ಯಂಗಾರರ ಕಗ್ಗೊಲೆ, ಕೊಡವರ ಮಾರಣಹೋಮ. ಈ ಸಂದರ್ಭ 93ರಿಂದ 99 ಅವನ ಜೀವಿತ ಅವಧಿಯಲ್ಲಿ 6 ವರ್ಷಗಳ ಕಾಲ ಉದಾರವಾದಿಯಾಗಿ ವರ್ತಿಸ್ತಾನೆ. ಆಗ ಶೃಂಗೇರಿ ಮಠಕ್ಕೆ ದಾನ ಕೊಡ್ತಾನೆ, ನಂಜುಂಡೇಶ್ವರನಿಗೆ ಉಂಬಳಿ ಕೊಡ್ತಾನೆ. ಇವೆಲ್ಲವೂ ಆ ಕಾಲ 6 ವರ್ಷದ ಕಾಲ. ಇದರಲ್ಲಿ ಮನಪರಿವರ್ತನೆಯೋ ಅಥವಾ ರಾಜಕೀಯ ತಂತ್ರಗಾರಿಕೆಯೋ ಅದರ ಅಧ್ಯಯನವೂ ಆಗಬೇಕು. ಯಾಕೆಂದರೆ ಮೈಸೂರು ಯುದ್ಧದಲ್ಲಿ ಸೋತ ನಂತರ, ತನ್ನ ಮಕ್ಕಳನ್ನು ಒತ್ತೆ ಇಟ್ಟ ನಂತರ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಉದಾರತೆಯನ್ನು ತೋರಿಸಿದರೆ ಅದು ಧೂರ್ತತನ. ನಿಜವಾಗಲೂ ಮನಪರಿವರ್ತನೆ ಆಗಿದ್ದರೆ, ಭಾರತೀಯತೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಅದು ಸ್ವೀಕಾರ ಮಾಡಬೇಕಾದ ಗುಣ. ಆ ಟಿಪ್ಪುವಿನ ಆ 6 ವರ್ಷದ ಮನಪರಿವರ್ತನೆಯನ್ನು ಸ್ವೀಕಾರ ಮಾಡಿದ್ದೀವಿ ಅಂತ ಅವನ ವಾರಸುದಾರರು ಭಾವಿಸಿದರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಅವರು ಪರಿವರ್ತನೆ ಆಗಬೇಕು. ಅವರು ಭಾರತೀಯತೆಯನ್ನು ಪ್ರೀತಿಸ್ತಕ್ಕಂಥ, ವೈವಿಧ್ಯತೆಯನ್ನು ಗೌರವಿಸ್ತಕ್ಕಂಥ ಮನಪರಿವರ್ತನೆ ಮಾಡ್ಕೊಂಡು ಬದುಕಿದರೆ ಅದು ಟಿಪ್ಪುವಿನ ವಾರಸುದಾರಿಕೆಯಾಗೆ ಗೌರವ ತರೋ ಸಂಗತಿ. ಆ ಕ್ರೌರ್ಯದ ದಬ್ಬಾಳಿಕೆಯ ಮಾನಸಿಕತೆಯಲ್ಲೇ ಇದ್ದರೆ
ಅದನ್ನು ಮೆಟ್ಟು ಹಾಕಲೇಬೇಕು. ಮೆಟ್ಟು ಹಾಕದೇ ಇದ್ದರೆ ಉಳಿವಿಲ್ಲ. ಹಾಗಾಗಿ ಇತಿಹಾಸವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು, ಸಮಗ್ರ ಅಧ್ಯಯನ ಮಾಡಬೇಕು. ಇನ್ನೊಂದು ಮಾತನ್ನ ಹೇಳಿದರು, ಮಣ್ಣಿನ ಮಗ ಅಂಥೇಳಿ. ನಾನು ಕೆಲವೊಮ್ಮೆ ಭಾಳ ಸರಿ ನಮ್ಮತನವನ್ನು ಮರ್ತು ಬಿಟ್ಟಿರ್ತೀವಿ. ನಾನು ಅವ್ರಿಗೆ ಕೇಳೋಕ್ಕೆ ಬಯಸೋದಿಷ್ಟೇ, ಆಯ್ಕೆ ಎರಡೇ ಇದ್ದರೆ ಒಡೆಯರ ವಂಶಸ್ಥರು ಮತ್ತು ಆಕ್ರಮಣಕಾರಿ ಹೈದರಾಲಿ ವಂಶಸ್ಥರು, ಆಯ್ಕೆ ಎರಡೇ ಅಂತ ಆದಾಗ ವಿಶ್ವನಾಥ್ ಅವರು ಆಗಲಿ ಅಥವಾ ಕರ್ನಾಟಕದ ನಾವೆಲ್ಲರೂ ಆಗಲಿ ಯಾರನ್ನ ಮಣ್ಣಿನ ಮಗ ಅಂತ ಭಾವಿಸ್ತೇವೆ? ನನ್ನ ದೃಷ್ಟಿಯಲ್ಲಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಆಕೆಯ ಅಧಿಕಾರವನ್ನು ಹೈದರಾಲಿ ಮೋಸದಿಂದ ಕಬಳಿಸ್ತಾ, ಹೈದರಾಲಿ ಒಬ್ಬ ಸೈನ್ಯದಲ್ಲಿ ಹಲವು ಜವಾಬ್ದಾರಿ ನಿರ್ವಹಿಸಿ ಅಧಿಕೃತ ರಾಜ ಆಗಲೇ ಇಲ್ಲ, ಅವನು ಅನಧಿಕೃತವಾಗಿ ಮೋಸದಿಂದ ಕಬಳಿಸ್ತಾ. ಮೋಸದಿಂದ ಕಬಳಿಸಿದವನು ಮಣ್ಣಿನ ಮಗನೋ ಅಥವಾ ಆ ಮೂಲ ವಾರಸುದಾರಿಕೆಯನ್ನು ಹೊಂದಿದ್ದಂಥ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಮಣ್ಣಿನ ಮಗಳು? ಅದ್ರ ಬಗ್ಗೆ ವಿಶ್ವನಾಥ್ ಅವರೇ ಬೆಳಕು ಚೆಲ್ಲಬೇಕು. ನನ್ನ ದೃಷ್ಟಿಯಲ್ಲಿ ಬ್ರಿಟಿಷರು ಮತ್ತು ಪಾರ್ಸಿ ಮತ್ತು ಅರಬ್ದಿಂದ ಆಕ್ರಮಣಕಾರರು ಬಂದಂಥ ಇಬ್ಬರೂ ನಮ್ಮ ದೇಶಕ್ಕೆ ಆಕ್ರಮಣಕಾರರೇ. ಒಬ್ಬರು ಮೊದಲು ಬಂದು ಆಕ್ರಮಣ ಮಾಡಿದ್ರು, ಆಮೇಲೆ ಇನ್ನು ಬ್ರಿಟಿಷರು ಆಮೇಲೆ ಬಂದರು. ಎರಡೂ ನಮಗೆ ಆಕ್ರಮಣಕಾರರೇ. ಚರಿತ್ರೆಯಲ್ಲಿ ಬ್ರಿಟಿಷರು ಏನಾದರೂ ಬಾರದೇ ಇದ್ದಿದ್ರೆ ನಾವು ಯಾರನ್ನು ಹೊರ ಹಾಕಕ್ಕೆ ಹೋರಾಟ ಮಾಡ್ತಿದ್ವಿ? ನಾವು ಮೊಘಲರನ್ನು ಹೊರ ಹಾಕೋಕ್ಕೆ ಹೋರಾಟ ಮಾಡ್ತಿದ್ವಿ. ಯಾವತ್ತೂ ಮೊಘಲರು ನಮ್ಮವರಾಗಕ್ಕೆ ಸಾಧ್ಯನೇ ಇಲ್ಲ. ಅವರೂ ಆಕ್ರಮಣಕಾರರು, ಬ್ರಿಟಿಷರು ಆಕ್ರಮಣಕಾರರು. ಇಬ್ಬರು ಆಕ್ರಮಣಕಾರರಲ್ಲಿ ಒಬ್ಬ ಮಣ್ಣಿನ ಮಗ ಹೇಗಾಗ್ತಾನೆ? ಹಾಗಾಗಿ ಮಣ್ಣಿನ ವಾರಸುದಾರಿಕೆ ಅಂತ ಹೇಳಿದ್ರೆ ಈ ನೆಲದ ಸತ್ವವನ್ನು ಮೈಗೂಡಿಸ್ಕೊಂಡು ಬೆಳೆಯೋನು ಮಣ್ಣಿನ ವಾರಸುದಾರಿಕೆ. ಈ ನೆಲದ ಸತ್ವ ಅದನ್ನೇ ನನ್ನ ದೃಷ್ಟಿಯಲ್ಲಿ ಮಣ್ಣಿನ ಮಗ ಅಂತ ಏನಾದ್ರು ಸರ್ಟಿಫಿಕೇಟ್ ಕೊಡೋದಾದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೊಡಬೇಕು. ಆ ಸರ್ಟಿಫಿಕೇಟ್ ಕೊಡೋದಾದರೆ ವಿಶ್ವೇಶ್ವರಯ್ಯನವ್ರಿಗೆ ಕೊಡಬೇಕು. ಆ ಸರ್ಟಿಫಿಕೇಟ್ ಕೊಡೋದಾದರೆ ಆ ಮಣ್ಣಿನ ಸತ್ವವನ್ನು ಗಳಿಸ್ಕೊಂಡು ಯಾರು ಬೆಳೆದಿರ್ತಾರೋ ಅವರಿಗೆ ಆ ಸರ್ಟಿಫಿಕೇಟ್ ಕೊಡಬೇಕು. ಹಾಗಾಗಿ ಈ ವಿಷಯದಲ್ಲಿ ವಿಶ್ವನಾಥ್ ಅವರು ತಪ್ಪಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾನು ನಿಮಗೆ ಹೇಳಿದೆ, ಅರ್ಧ ಸತ್ಯ ಸುಳ್ಳಿಗಿಂತ ಅಪಾಯಕಾರಿ ಅಂತ. ಅವರು ಅರ್ಧ ಸತ್ಯವನ್ನು ತಿಳ್ಕೊಂಡಿದ್ದಾರೆ. ಪೂರ್ತಿ ಸತ್ಯವನ್ನು ತಿಳ್ಕೊಂಡ್ರೆ ಅವರು ಕೂಡ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತಾರೆ. ನಾಗಮೋಹನ್ ದಾಸ್ ಇಲ್ಲ, ಈಗ ನ್ಯಾಯಾಲಯದಲ್ಲಿದೆ. ಈ ಕೋವಿಡ್ ಕಾರಣಕ್ಕೆ ಎಮರ್ಜೆನ್ಸಿ ಮ್ಯಾಟರ್ಗಳನ್ನು ಮಾತ್ರ ತಗೊಳ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಪ್ರಶ್ನಿಸಿದೆ, ನಾಗಮೋಹನ್ ದಾಸ್ ಸಮಿತಿಯನ್ನು ಸರ್ವಾನುಮತದ ವರದಿ ಅಂತೇಳಿ ಬಿಂಬಿಸಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಆದೇಶ ಮಾಡಿಸ್ಬಿಟ್ಟಿದ್ದಾರೆ ಹಿಂದಿದ್ದ ಸರ್ಕಾರದಲ್ಲಿ. ಆ ಆದೇಶ ಬಹು ವರ್ಷಗಳ ಕಾಲ ಯಾರು ಹೋರಾಟ ಮಾಡ್ಕೊಂಡು ಬಂದಿದ್ರು ಅವರ ಭಾವನೆಗೆ ವಿರುದ್ಧ ಇದೆ. ಹಾಗಾಗಿ ಅದನ್ನು ಪ್ರಶ್ನಿಸಿದೆ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕಾಗಿದೆ. ನಮ್ಮ ನಿಲುವು ಅಚಲ, ಅದರಲ್ಲಿ ಸತ್ಯದ ಪರವಾದ ನಿಲುವು. ಸರ್ಕಾರಿ ದಾಖಲೆಗಳ ಪ್ರಕಾರ ಬಾಬಾ ಬುಡನ್ ದರ್ಗಾನೇ ಬೇರೆ, ದತ್ತಾತ್ರೇಯ ಪೀಠನೇ ಬೇರೆ. ಆ್ಯಸ್ ಪರ್ ದ ರೆಕಾರ್ಡ್ಸು ನಾಗೇನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ ಇದೆ. 198 ದತ್ತಾತ್ರೇಯ ಪೀಠ ಗ್ರಾಮದ ಹೆಸರು ದತ್ತಾತ್ರೇಯ ಪೀಠ. ಆ ಗ್ರಾಮದ 198ರಲ್ಲಿ ದತ್ತಾತ್ರೇಯ ಪೀಠ ಇದೆ. ಇದು ಸರ್ಕಾರಿ ರೆಕಾರ್ಡ್ ಹೇಳುತ್ತೆ. ಮುಜರಾಯಿ ರೆಕಾರ್ಡ್ಗಳು ಕೂಡ ಎರಡೂ ಬೇರೆ ಬೇರೆ ಅಂತ ಹೇಳ್ತವೆ. ಹಾಗಾಗಿ ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ನ್ಯಾಯ ತಡ ಆಗ್ಬೋದು. ಈಗ 49ರ ಹೋರಾಟ 2020ರಲ್ಲಿ ನ್ಯಾಯ ಸಿಕ್ತು ಅಯೋಧ್ಯೆಗೆ. 49ರ ಹೋರಾಟದಿಂದ ಪ್ರಾರಂಭ ಆದ್ದು, ಅಥವಾ 500 ವರ್ಷಗಳ ಹೋರಾಟ. 1528ರಲ್ಲಿ ಮೀರ್ ಬಾಕಿ ಯಾವಾಗ ಅಯೋಧ್ಯೆಯನ್ನು ಧ್ವಂಸ ಮಾಡಿದ್ದ ಅವತ್ತಿನಿಂದ ನಡೆದ ಹೋರಾಟ 2020ರಲ್ಲಿ ನ್ಯಾಯ ಸಿಕ್ತು. ಇದಕ್ಕೂ ನ್ಯಾಯ ಸಿಗ್ಬೋದು, ಸಿಗುತ್ತೆ. ನಮ್ಮ ಹೋರಾಟ ನಿರಂತರ. ನಮ್ಮದು ಜನಜಾಗೃತಿಯ ಮೂಲಕ ಹೋರಾಟ ನಡೀತಾ ಇದೆ, ನ್ಯಾಯಾಲಯದ ಮೂಲಕ ಹೋರಾಟ ನಡೀತಾ ಇದೆ, ಸರ್ಕಾರದ ಮೂಲಕ ಒತ್ತಡ ಹಾಕುವ ಕೆಲಸ ನಡೀತಾ ಇದೆ. 3 ಕೆಲಸಗಳನ್ನು ನಾವು ಮುಂದುವರಿಸಿದ್ದೇವೆ. ನನ್ನ ಗಮನಕ್ಕೆ ಇಲ್ಲಿ ನಮ್ಮ ನಿರ್ದೇಶಕರಿದ್ದಾರೆ, ಅವರು ಗಮನ ಹರಿಸಿ ಕ್ರಮ ತೆಗೆದುಕೊಳ್ತಾರೆ. ಧನ್ಯವಾದ.